ಧಾರವಾಡದ ಸಹಕಾರ ಇಲಾಖೆಯಲ್ಲಿ ಲಂಚಾವತಾರದ ಕೇಸ್ ಏನಿದೆ ಈ ವಿಚಾರದಲ್ಲಿ ನಿಮ್ಮ ರಾಜ್ ನ್ಯೂಸ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಉಂಟಾಗಿದೆ. ರಾಜ್ ನ್ಯೂಸ್ ವರದಿ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಇದು ರಾಜ್ ನ್ಯೂಸ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿಯನ್ನ ನಾವೀಗ ನಿಮ್ಮ ಮುಂದೆ ಇಡೋದಕ್ಕೆ ಮುಂದಾಗ್ತಾ ಇದ್ದೀವಿ. ಅಮಾನತು ಆಗೋವರೆಗೂ ಕೂಡ ಇಂಪ್ಯಾಕ್ಟ್ ಮಾಡಿದೆ ರಾಜ್ ನ್ಯೂಸ್ ಕನ್ನಡದ ವರದಿ. ಇನ್ನು ಅದಾಗೋವರೆಗೂ ಕೂಡ ಅಂದ್ರೆ ಅಮಾನತು ಮಾಡೋವರೆಗೂ ಕೂಡ ಬಿಡ್ಲಿಲ್ಲ ನಿಮ್ಮ ರಾಜ್ ನ್ಯೂಸ್. ಪ್ರಥಮ ದರ್ಜೆ ಸಹಾಯಕ ಮಧುಸೂದನನ್ನ ಅಮಾನತುಗೊಳಿಸಲಾಗಿದೆ. ಲಂಚಬಾಕ ಅಧಿಕಾರಿಯನ್ನ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಧಾರವಾಡದ ಸಹಕಾರ ಇಲಾಖೆಯಲ್ಲಿ ಲಂಚಾವತಾರ ತಾಂಡವ ಹಾಡ್ತಾ ಇತ್ತು. ನಿಮ್ಮ ರಾಜ್ ನ್ಯೂಸ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿಯನ್ನ ನಾವೀಗ ನಿಮ್ಗೆ ತೋರಿಸ್ತೀವಿ. ರಾಜ್ ನ್ಯೂಸ್ ವರದಿ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ರಾಜ್ ನ್ಯೂಸ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಅಮಾನತಾಗೋವರೆಗೂ ಕೂಡ ನಿಮ್ಮ ರಾಜ್ ನ್ಯೂಸ್ ಬಿಟ್ಟಿಲ್ಲ. ಪ್ರಥಮ ದರ್ಜೆ ಸಹಾಯಕ ಮಧುಸೂದನ್ ಅಮಾನತು ಆಗಿದೆ. ಲಂಚಬಾಕ ಅಧಿಕಾರಿಯನ್ನ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಎಷ್ಟೇ ಒತ್ತಡ ಬಂದ್ರೂ ನಾವು ಹೆದ್ರಲ್ಲ ಬಗ್ಗಲ್ಲ ಅನ್ನೋದು ಸಾಬೀತಾಗಿದೆ. ಜಂಟಿ ನಿಬಂಧಕರು ಆದೇಶ ಮಾಡಿದಂತ ಕಾಪಿ ರಾಜ್ ನ್ಯೂಸ್ಗೆ ಸಿಕ್ಕಿತ್ತು. ಇನ್ನು ನಾವು ನೋಡ್ತಾ ಇದ್ದೀವಿ ರಾಜ್ ನ್ಯೂಸ್ನ ವರದಿ ಮಾಡಿರುವಂತ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಲಂಚಬಾಕನನ್ನ ಅಮಾನತುಗೊಳಿಸಿದ್ದಾರೆ ಅಲರ್ಟ್ ಆದಂತ ಅಧಿಕಾರಿಗಳು. ಮಧುಸೂದನ್ ಅಮಾನತಾಗಿರುವಂತದ್ದು ಲಂಚಬಾಕ ಅಧಿಕಾರಿಯನ್ನ ಅಮಾನತು ಮಾಡಿದ್ದಾರೆ ಅಧಿಕಾರಿಗಳು. ಎಷ್ಟೇ ಒತ್ತಡ ಬಂದ್ರೂ ಕೂಡ ನಾವು ಹೆದರೋದಿಲ್ಲ ಅನ್ನೋದನ್ನ ರಾಜ್ ನ್ಯೂಸ್ ಸಾಬೀತುಪಡಿಸಿದೆ. ಮಧುಸೂದನ್ ಲಂಚಬಾಕ ಅನ್ನೋದನ್ನ ಎಷ್ಟರ ಮಟ್ಟಿಗೆ ಅವನು ಲಂಚಾವತಾರದಿಂದ ಅಧಿಕಾರಿಯಾಗಿದ್ಕೊಂಡು ವರ್ತಿಸ್ತಿದ್ದ ಅನ್ನೋದನ್ನ ರಾಜ್ ನ್ಯೂಸ್ ಕನ್ನಡ ವರದಿಯನ್ನ ಬಿತ್ತರಿಸಿತ್ತು. ಆ ವರದಿಯನ್ನ ಕಂಡಂತ ಅಧಿಕಾರಿಗಳು ಯಾರು ಮಧುಸೂದನ್ ಅನ್ನುವಂತ ವ್ಯಕ್ತಿ ಅಧಿಕಾರದಲ್ಲಿ ಇದ್ಕೊಂಡು ಈ ರೀತಿಯಾಗಿ ಲಂಚವನ್ನ ಪೀಕ್ತಾ ಇದ್ನೋ ಆ ವ್ಯಕ್ತಿಯನ್ನ ಅಮಾನತುಗೊಳಿಸಿ ಆದೇಶವನ್ನ ಹೊರಡಿಸಿದ್ದಾರೆ. ನಾವು ನೋಡ್ತಾ ಇದ್ದೀವಿ ಇತ್ತೀಚೆಗಷ್ಟೇ ವರದಿಯನ್ನ ಬಿತ್ತರಿಸಿತ್ತು ರಾಜ್ ನ್ಯೂಸ್. ಮಧುಸೂದನ್ ಹಣವನ್ನ ಪೀಕ್ತಾ ಇರುವಂತದ್ದು, ನಿಮ್ ಕೆಲಸ ಆಗತ್ತೆ ಹೋಗಿ ಅಂತ ದುಡ್ಡು ಕೊಟ್ಟ ತಕ್ಷಣ ಹೇಳಿ ಕಳ್ಸಿದ್ದಂಥದ್ದು, ನಾನೆಲ್ಲ ನೋಡ್ಕೋತೀನಿ ಅಂತ. ಇದು ಅವನ್ ಏನೇನೆಲ್ಲ ಮಾತನಾಡ್ದ ಅನ್ನುವಂಥದ್ದನ್ನ ಯಾರು ಲಂಚ ಕೊಡ್ತಿದ್ದಂಥವ್ರು ಅವರೇನೆ ವಿಡಿಯೋ ಮಾಡಿ ನಮ್ಮ ರಾಜ್ ನ್ಯೂಸ್ಗೆ ಸುದ್ದಿಯನ್ನ ತಿಳಿಸಿದ್ರು. ಅದನ್ನ ನಾವು ಏನೇನು ಎಲ್ಲ ನಡೆದಿದೆ, ಯಾವ ರೀತಿ ಇವನು ಹಣ ಪೀಕ್ತಾ ಇದ್ದ ಅನ್ನೋದನ್ನ ಸಾಕ್ಷ್ಯ ಸಮೇತ ನಿಮ್ಮ ಮುಂದಿಟ್ಟಿದ್ವಿ. ಇದನ್ನ ಕಂಡಂತ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಲಂಚಬಾಕ ಮಧುಸೂದನನ್ನ ಅಮಾನತುಗೊಳಿಸಿದ್ದಾರೆ. ಲಂಚಬಾಕ ಅಧಿಕಾರಿಯನ್ನ ಅಮಾನತು ಮಾಡಿ ಒಂದ್ ರೀತಿಯಾಗಿ ಅಧಿಕಾರಿಗಳು ತಾವು ಎಚ್ಚರಿಕೆಯಿಂದ ಇದೀವಿ, ಇಂಥವರನ್ನ ನಾವು ಇಟ್ಕೊಳ್ಳೋದಿಲ್ಲ ಅನ್ನೋದನ್ನ ನಿರೂಪಿಸಿದ್ದಾರೆ. ಇದು ರಾಜ್ ನ್ಯೂಸ್ ಕನ್ನಡದಲ್ಲಿ ಸುದ್ದಿ ಬಿತ್ತರ ಆದ ನಂತರ ಎಚ್ಚೆತ್ತುಕೊಂಡಂತ ಅಧಿಕಾರಿಗಳು ಲಂಚ ಪಡಿತಿದ್ದಂತ ಅಧಿಕಾರಿ ಮಧುಸೂದನನ್ನ ಕೆಲಸದಿಂದ ಅಟ್ಟಿರುವಂಥದ್ದು. ನಿಮ್ ಕೆಲಸ ಆಗ್ಬೇಕು ಅಂದ್ರೆ ಇಷ್ಟು 33,000ನೋ ಏನೋ ಕೇಳಿರ್ತಾನೆ ಈ ವ್ಯಕ್ತಿ. ಆ ಸಂದರ್ಭದಲ್ಲಿ ಅಡ್ವಾನ್ಸ್ ಅಂತ 3,000 ಕೊಡಿ ಇವಾಗ ಅಂತ ಹೇಳ್ಬಿಟ್ಟು 3,000ವನ್ನ ಅವನು ಇಸ್ಕೊಂಡು ಜೇಬಲ್ಲಿ ಇಟ್ಕೊಳ್ತಾ ಇರುವಾಗ ಅವರು ವಿಡಿಯೋ ಮಾಡ್ತಾರೆ. ಅದೇ ವಿಡಿಯೋನ ನಾವೀಗ ನಿಮ್ಮ ಮುಂದೆ ತೋರಿಸ್ತಾ ಇರುವಂಥದ್ದು. ಇದೇ ವ್ಯಕ್ತಿ ಮಧುಸೂದನ್ ಲಂಚವನ್ನ ಪೀಕ್ತಾ ಇದ್ದ. ಈ ವ್ಯಕ್ತಿಯನ್ನ ಇವನು ಮಾಡ್ತಾ ಇರುವಂತ ಲಂಚಾವತಾರವನ್ನ ಕಂಡಂತ ಅಧಿಕಾರಿಗಳು ಇವನನ್ನ ಕೆಲಸದಿಂದ ಕಿತ್ತೆಸೆದಿರುವಂಥದ್ದು. ಧಾರವಾಡದ ಸಹಕಾರ ಇಲಾಖೆಯಲ್ಲಿ ಇದ್ಕೊಂಡು ಇವನ ಸಹಕಾರವನ್ನ ನೋಡ್ತಾ ಇದ್ದೀರಲ್ಲ, ಇದು ಇವನು ಮಾಡ್ತಾ ಇದ್ದಂತಹ ಸಹಕಾರ ಜನತೆಗೆ. ಸಹಕಾರ ಇಲಾಖೆಯಲ್ಲಿ ಇದ್ಕೊಂಡು ಯಾವುದೇ ರೀತಿಯಾದಂತಹ ಕಾನೂನು ಏನು ಹೇಳುತ್ತೆ ಆ ರೀತಿಯಾಗಿ ಸಮಸ್ಯೆಗಳನ್ನ ಜನರು ಬಂದಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ದಾಖಲೆಗಳನ್ನ ಮುಂದಿನ ಯಾರು ನಾಯಕರುಗಳಿರ್ತಾರೆ ಅಂದ್ರೆ ಅಧಿಕಾರಿಗಳಿರ್ತಾರೆ ಅವರಿಗೆ ತಲುಪಿಸುವಂಥದ್ದು ಇವನ ಕೆಲಸ. ಅದನ್ನ ಮಾಡೋದು ಬಿಟ್ಟು ನಿಮ್ ಕೆಲಸ ಆಗ್ಬೇಕು ಅಂದ್ರೆ ನಂಗೆ ಇಷ್ಟು ದುಡ್ಡು ಕೊಡಿ ಅಂತ ಅಡ್ವಾನ್ಸ್ ಕೊಡಿ ಅಂತ ಇಸ್ಕೊಳ್ಳುವಂತ ಸಂದರ್ಭದಲ್ಲಿ ಅಲರ್ಟ್ ಆದಂತ ಯಾರು ಈ ಲಂಚಬಾಕನ ಬಲೆಯಲ್ಲಿ ಬಿದ್ದಂಥವರು ವಿಡಿಯೋನ ಮಾಡಿ
ರಾಜ್ ನ್ಯೂಸ್ಗೆ ರವಾನಿಸಿರುವಂಥದ್ದು. ಈ ರೀತಿಯಾಗಿ ನಡೀತಾ ಇದೆ, ಇಲಾಖೆಯಲ್ಲಿ ಇಟ್ಕೊಂಡು ಲಂಚಾವತಾರವನ್ನ ಪ್ರದರ್ಶನ ಮಾಡ್ತಿದ್ದಾನೆ ಮಧುಸೂದನ್ ಅಂತ ತಿಳಿಸಿದ್ದೆ. ಈಗ ಅವನಿಗೆ ಅವನ ಹಣೆ ಬರಹವನ್ನ ಈ ರೀತಿಯಾಗಿ ಅವನು ಬರ್ಕೊಂಡಿರುವಂಥದ್ದು. ಕೆಲಸ ಬಿಟ್ಟು ಕಳಿಸಿದ್ದಾರೆ ಅಧಿಕಾರಿಗಳು ಎಚ್ಚೆತ್ಕೊಂಡು. ಅಮಾನತಾಗುವವರೆಗೂ ಕೂಡ ನಿಮ್ಮ ರಾಜ್ ನ್ಯೂಸ್ ಕನ್ನಡ ಬಿಟ್ಟಿರಲಿಲ್ಲ. ಪ್ರಥಮ ದರ್ಜೆ ಸಹಾಯಕ ಮಧುಸೂದನ್ ಅಮಾನತು ಆಗಿದೆ. ಇದು ಸತ್ಯಕ್ಕೆ ಸಿಕ್ಕ ಜಯ ಅಥವಾ ಲಂಚಾವತಾರದ ವಿರುದ್ಧ ಯಾರ್ಯಾರು ಧ್ವನಿ ಎತ್ತುತ್ತಾರಲ್ವಾ ಅವರಿಗೆ ಸಿಕ್ಕ ಜಯ. ರಾಜ್ ನ್ಯೂಸ್ ಮಾಡುವಂಥದ್ದು ಇದೇ ಕೆಲಸ, ಅದನ್ನ ನಿರೂಪಿಸಿರುವಂಥದ್ದು. ಸತ್ಯ ಏನಿದೆ, ನ್ಯಾಯ ಏನಿದೆ, ಅದಕ್ಕೆ ಜಯ ಸಿಗಬೇಕು ಅನ್ನೋದೇ ರಾಜ್ ನ್ಯೂಸ್ನ ಧ್ಯೇಯ. ಈಗ ಅದೇ ಉಂಟಾಗಿರುವಂಥದ್ದು. ಇದು ರಾಜ್ ನ್ಯೂಸ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಪ್ರಶಾಂತ್ ನೀಡ್ತಾರೆ. ಎಸ್ ಪ್ರಶಾಂತ್, ಒಂದ್ ರೀತಿಯಾಗಿ ಅಧಿಕಾರಿಗಳು ನ್ಯಾಯಯುತವಾಗಿದ್ದಾರೆ ಅನ್ನೋದನ್ನ ಮತ್ತೊಮ್ಮೆ ನಿರೂಪಿಸಿರುವಂತದ್ದು. ಇಂಥ ಅಧಿಕಾರಿಗಳು ಲಂಚ ಬ್ಯಾಕರನ್ನ ಅಮಾನತುಗೊಳಿಸಿರುವಂತದ್ದು. ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳ್ತಾ ಹೋಗೋದಾದ್ರೆ ಗಾಯತ್ರಿ, ಏನಂದ್ರೆ ಕಳೆದ 2 ದಿನಗಳ ಹಿಂದೆ ನಮಗೆ ಈ ಮಧುಸೂದನ್ ಪ್ರಥಮ ಸಹಾಯಕರಾದಂತ ಮಧುಸೂದನ್ ಎಂಬುವರಿಂದ ಲಂಚ ಪಡೆಯುವ ವೇಳೆ ಆ ವಿಡಿಯೋ ನಮ್ಮ ರಾಜ್ ನ್ಯೂಸ್ಗೆ ಲಭ್ಯ ಆಗಿತ್ತು. ಬಟ್ ರಾಜ್ ನ್ಯೂಸ್ ಕೂಡ ಇಲ್ಲಿಗೆ ಇದನ್ನು ಬಿಡಲಿಲ್ಲ. ಆ ಮಧುಸೂದನ್ ಎಂಬ ನೌಕರನ ಸಹಕಾರಿ ಸಂಘದ ನೌಕರರಿಂದ ಅವನನ್ನ ಅಮಾನತು ಮಾಡುವವರೆಗೂ ಕೂಡ ರಾಜ್ ನ್ಯೂಸ್ ಬಿಡಲಿಲ್ಲ. ಕರೆಗಳು ಬಂದವು, ಎಷ್ಟೇ ಒತ್ತಡ ಕೂಡ ಬಂತು, ಹಲವಾರು ಕರೆಗಳು ಬಂದವು. ಇಲ್ಲ, ನೀವು ಇಲ್ಲಿಗೆ ಬಿಟ್ಟು ಬಿಡಿ, ಇದನ್ನ ಸುದ್ದಿನ ಮುಂದುವರಿಸಬೇಡಿ ಅನ್ನೋ ಕೂಡ ಎಲ್ಲ ಬಂದ್ರು ಕೂಡ ರಾಜ್ ನ್ಯೂಸ್ ಇದಕ್ಕೆ ಬಗ್ಲಿಲ್ಲ, ಜಗ್ಲಿಲ್ಲ. ತನ್ನ ಕೆಲಸವನ್ನು ಏನ್ ಮಾಡಬೇಕಿತ್ತು, ಸಾಮಾಜಿಕ ನ್ಯಾಯ ಕೊಡಿಸ್ಬೇಕಿತ್ತು, ಅದನ್ನ ಮಾಡಿದೆ ಅಂತ ಹೇಳ್ಬೋದು ಗಾಯತ್ರಿ. ಎಸ್, ಧನ್ಯವಾದ ಪ್ರಶಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ನಮ್ಮ ಪ್ರತಿನಿಧಿ ಕೂಡ ಅದನ್ನೇ ಹೇಳ್ತಾ ಇರುವಂತದ್ದು. ರಾಜ್ ನ್ಯೂಸ್ನ ಧ್ಯೇಯ ಏನಿದೆ, ಜನಸೇವೆಗೆ ನಾವು ಸದಾ ಸಿದ್ಧ ಅನ್ನೋದನ್ನ, ಅಂದ್ರೆ ನ್ಯಾಯಯುತವಾಗಿ ನ್ಯಾಯ ಇರುವಂತವರಿಗೆ ನ್ಯಾಯ ಒದಗಿಸೋದನ್ನ ರಾಜ್ ನ್ಯೂಸ್ ಮಾಡ್ತಾ ಬಂದಿರುವಂತದ್ದು. ಅದಕ್ಕೆ ಒಂದ್ ರೀತಿಯಾಗಿ ಇದು ಉದಾಹರಣೆ ಅಂತ ಹೇಳ್ಬೋದು. ಲಂಚಬಾಕರು ಯಾರಿದ್ದಾರೆ ಅವರನ್ನ ಕಿತ್ತೆಸೆದಿರುವಂತದ್ದು ಅಧಿಕಾರಿಗಳು, ಅದಕ್ಕೆ ಸಾಕ್ಷಿ ಮಧುಸೂದನ್.